मात्रे नमः ओं मातृभ्यो नमः ओं पित्रे नमः ओं पितृभ्यो नमः ओं गुरुभ्यो नमः ओं आचार्येभ्यो नमः ओं महागणपतये नमः ओं कुलदेवता भूदेवी सहित लक्ष्मीनारायणाय नमः ओं उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25ರಂದು ಬುಧ ಗ್ರಹವು, 17/10/25ರಂದು ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25ರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25ರಂದು ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25ರಂದು ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25ರಂದು ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ವೃಷಭ ರಾಶಿಯ ಅಧಿಪತಿಯು ಶುಕ್ರ. ಚತುರ್ಥದಲ್ಲಿರುವಂತಹ ಶತ್ರು ಕ್ಷೇತ್ರದಲ್ಲಿರುವ ಶುಕ್ರನು ಆಶ್ವಯುಜ ಮಾಸದಲ್ಲಿ ಕನ್ಯಾ ರಾಶಿಯನ್ನು ಪಂಚಮಕ್ಕೆ ಪ್ರವೇಶ ಮಾಡುತ್ತಾ ತನ್ನ ನೀಚ ಕ್ಷೇತ್ರವನ್ನು ತಲುಪುತ್ತಿರುವುದರಿಂದಾಗಿ ಕೆಲವರಿಗೆ ಅನಾರೋಗ್ಯ ಮತ್ತು ನೀರಿನ ಸಂಬಂಧಿಯಾದಂತಹ ದೋಷಗಳು ದ್ವಿಗುಣವಾಗಬಲ್ಲದು ಮತ್ತು ಅನೇಕ ವಿಧವಾದಂತಹ ನೀರಿನ ಸೇವನೆಯಿಂದ ದೇಹದಲ್ಲಿ ಅನಾರೋಗ್ಯ ಕಂಡುಬರುವಂತಹ ಸಾಧ್ಯತೆಗಳೇ ಅತಿ ಹೆಚ್ಚಿದೆ. ಆದ್ದರಿಂದ ಮೊದಲನೇದಾಗಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ಸ್ನಾನದ ನೀರಿನ ವ್ಯವಸ್ಥೆ ಮತ್ತು ಲಿಕ್ವಿಡ್ ಫಾರ್ಮೇಟ್ ಇರತಕ್ಕಂಥ ಯಾವುದೇ ಔಷಧಗಳಿರ್ಬೋದು, ಪರ್ಫ್ಯೂಮ್ ಇರ್ಬೋದು, ಇತ್ಯಾದಿಗಳು ಯಾವುದರೂ ಕೂಡ ಎಚ್ಚರಿಕೆಯಿಂದ ಒಳ್ಳೆಯದನ್ನು ಮಾತ್ರ ಬಳಸುವಂತಹ ವಿಧಾನವನ್ನು ರೂಢಿಸಿಕೊಳ್ಳುವುದು ಆಶ್ವಯುಜ ಮಾಸದಲ್ಲಿ ಅತಿ ಮುಖ್ಯವಾಗಿ ಕಂಡುಬರುತ್ತದೆ. ಕಫ ಬ್ಲಾಕ್ ಆಗುವಂಥದ್ದು, ಅಸ್ತಮಾ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು, ಡಸ್ಟ್ ಅಲರ್ಜಿ ಇತ್ಯಾದಿಗಳಾಗುವಂಥ ಲಕ್ಷಣಗಳು ಇರುವುದರಿಂದಾಗಿ ಮೊದಲು ಆರೋಗ್ಯದ ಕಡೆಗೆ ಗಮನ ಕೊಡುವಂಥದ್ದು. ಎರಡನೆಯದಾಗಿ ಕೆಲವು ವಿದ್ಯಾರ್ಥಿಗಳಿಗೆ ನೀಚತ್ವ ಸ್ವಭಾವವು ಉಂಟಾಗುವ ಲಕ್ಷಣಗಳು ಅಂದರೆ ದುಶ್ಚಟಗಳಿಗೆ ಬಲಿಯಾಗುವ ಯೋಗ ಕೂಡ ಕಂಡುಬರುವುದರಿಂದ ದುಶ್ಚಟಗಳಿಂದ ದೂರ ಆಗುವಂತಹ ಒಂದು ಸ್ಥಿತಿಗತಿಗಳನ್ನು ಮಾನಸಿಕವಾಗಿ ರೂಢಿಸಿಕೊಳ್ಳುವುದಕ್ಕಾಗಿ ತಾಯಿಗೆ ತಿರುಗಿ ಮಾತನಾಡದೆ ಸಂಪೂರ್ಣವಾಗಿ ಶರಣಾಗತಿಯ ಭಾವದಿಂದ ತಾಯಿಗೆ ನಿತ್ಯ ನಮಸ್ಕಾರ ಮಾಡ್ತಾ ಕಾಲಿಗೆ ಬಿದ್ದು, ತಂದೆಗೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡುವುದರಿಂದ ಮಾತ್ರ ಇಂತಹ ದೋಷಗಳಿಂದ ದೂರ ಆಗಲು ಸಾಧ್ಯವಾಗತ್ತೆ. ಹಾಗೂ ಇಲ್ಲಿ ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದ ದುಶ್ಚಟಗಳಿಂದ ದೂರ ಆಗಲು ಅವಕಾಶಗಳು ಲಭ್ಯವಾಗಬಲ್ಲದು. ಅಧ್ಯಯನದಲ್ಲಿ ನೀವು ಅಂದುಕೊಂಡಂತೆ ಆಗದೇ ಇರುವಂತಹ ಲಕ್ಷಣಗಳಿಂದ ಮಾನಸಿಕವಾಗಿ ಹಿನ್ನಡೆ ಅನುಭವಿಸುವಂತಹ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಾ ಇರುವುದರಿಂದಾಗಿ ಎಂತಹ ದೋಷಗಳಿದ್ದರೂ ತಾಯಿಗೆ ನಮಸ್ಕಾರ ಮಾಡಿ, ಅಧ್ಯಯನಕ್ಕೆ ಕುಳಿತುಕೊಂಡಂಥ ವ್ಯಕ್ತಿಗಳಿಗೆ ತಾಯಿ ತಂದೆಗೆ ನಮಸ್ಕಾರ ಮಾಡಿ, ಪುಸ್ತಕಕ್ಕೆ ನಮಸ್ಕಾರ ಮಾಡಿ ಅಧ್ಯಯನಕ್ಕೆ ಕುಳಿತ ವ್ಯಕ್ತಿಗಳು ಇಂತಹ ಕೆಟ್ಟ ಸಮಯದಲ್ಲೂ ಉತ್ತಮ ಫಲವನ್ನು ಪಡೆಯುವಂತೆ ಸಂಪೂರ್ಣವಾಗಿ ಶಕ್ತರಾಗ್ತಾರೆ. ಆದ್ದರಿಂದಾಗಿ ಆ ದೇವಿಯ ಅನುಗ್ರಹದಿಂದ, ಪುಸ್ತಕ ಸರಸ್ವತಿಯ ಅನುಗ್ರಹದಿಂದ ವಿದ್ಯಾ ಕ್ಷೇತ್ರದಲ್ಲಿದ್ದವರು ಅತಿ ಮುಖ್ಯವಾಗಿ ತಾಯಿ ತಂದೆಗೆ ನಮಸ್ಕಾರ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಅವರು ಹೇಳಿದಂತೆ ಕೇಳಿ ಅಧ್ಯಯನಕ್ಕೆ ಕುಳಿತುಕೊಂಡಾಗ ನಿಮ್ಮ ಈ ಒಂದು ಆಶ್ವಯುಜ ಮಾಸದಲ್ಲಿ ಅಧ್ಯಯನ ಉತ್ತಮ ರೀತಿಯಲ್ಲಿ ಆಗಲು ಸಾಧ್ಯ. ಅದೇ ರೀತಿಯಲ್ಲಿ ಇನ್ನು ದ್ವಿತೀಯದಲ್ಲಿರ್ತಕ್ಕಂತಹ ಗುರು ತೃತೀಯಕ್ಕೆ ಹೋಗುತ್ತಿರುವುದರಿಂದಾಗಿ ಅನೇಕ ದಿನದಿಂದ ಉಳಿದುಕೊಂಡಿರತಕ್ಕಂತಹ ಅನೇಕ ಮಾತುಕತೆಗಳು ಈಗ ಮುನ್ನೆಲೆಗೆ ಬಂದು ಉತ್ತಮವಾದಂತಹ ಫಲವನ್ನು ಕೊಡುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ ಕಂಡುಬರುತ್ತದೆ. ಆರ್ಥಿಕ ಸ್ಥಿತಿಗತಿಗಳಲ್ಲಿ ಅತ್ಯುತ್ತಮವಾದ ಫಲಗಳು ಸಿಗುವಂಥ ಯೋಗವಿದ್ದರೂ ಶುಕ್ರ ಮತ್ತು ಬುಧ ಗ್ರಹದ ಚಾರದಿಂದಾಗಿ
ಮತ್ತೆ ಹೇಳಿದಂತೆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳದೇ ಇರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗುವಂಥದ್ದು. ವೃಷಭ ರಾಶಿಯವರೇ ಇರ್ಬೋದು ಅಥವಾ ವೃಷಭ ರಾಶಿಯವರಿಗೆ ಮಾತು ಕೊಟ್ಟಂಥವರು ತಪ್ಪುವಂತಹ ಲಕ್ಷಣಗಳಿರುವುದರಿಂದ ಆ ವೃಷಭ ರಾಶಿಯವರು ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡರೆ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಉತ್ತಮವಾದಂತಹ ಯೋಗಗಳು ಲಭ್ಯವಾಗಿ ಉತ್ತಮ ಮಹಾಯೋಗವು ಈ ಗುರುವಿನಿಂದ ಲಭ್ಯವಾಗುತ್ತದೆ. ದ್ವಿತೀಯದಲ್ಲಿಯೇ ಮತ್ತು ತೃತೀಯದಲ್ಲಿಯೇ ಗುರುವಿನ ಒಂದು ಚಾರದಿಂದಾಗಿ ಈ ಒಂದು ಆಶ್ವಯುಜ ಮಾಸ ವೃಷಭ ರಾಶಿಯವರಿಗೆ ಮಹಾಯೋಗವನ್ನು ಅವರ ಮಾತಿನ ಕೌಶಲ್ಯದಿಂದ ಉಂಟು ಮಾಡಿಕೊಡುತ್ತೆ. ಮಾತುಕತೆಗಳಲ್ಲಿ ಅನೇಕ ಯಶಸ್ಸನ್ನು ಕೂಡ ಕೊಡುವಂತಹ ಮಹಾಯೋಗ ಈ ಗೋಚಾರ ಫಲದಲ್ಲಿ ಕಂಡುಬರ್ತಾ ಇದೆ. ಅಸಮಾಧಾನತೆ ಹೆಚ್ಚಿದ್ದರೆ ಆಹಾರದ ಕೊರತೆಯಿಂದ ಅಥವಾ ಸರಿಯಾದ ಆಹಾರ ತೆಗೆದುಕೊಳ್ಳದೇ ಇರುವುದರಿಂದ ಮತ್ತು ಅಸಮಾಧಾನದ ಮನಸ್ಥಿತಿಯಿಂದ ದೋಷಗಳು ದ್ವಿಗುಣವಾಗುವಂಥ ಯೋಗ ಚತುರ್ಥದ ಕೇತುವಿನಿಂದಿರುವುದರಿಂದಾಗಿ ಗಣಪತಿಯ ಆರಾಧನೆಯಿಂದ ಮಾಡುವುದರಿಂದ ಮಾನಸಿಕವಾಗಿ ಸ್ವಲ್ಪ ಸಂತೃಪ್ತಿಯನ್ನು ಹೊಂದಲು ಅವಕಾಶವಾಗಬಲ್ಲದು. ಪಂಚಮದಲ್ಲಿ ರವಿ ಇದ್ದು ಕೂಡ ಷಷ್ಠಕ್ಕೆ ಹೋಗುತ್ತಾ ಇರುವುದರಿಂದಾಗಿ ಆರೋಗ್ಯದ ವಿಟಮಿನ್ ಇನ್ಬ್ಯಾಲೆನ್ಸ್ ಮತ್ತು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದವರಿಗೆ ಭಯ ಆತಂಕಗಳು ಕಂಡುಬರಬಹುದು. ಆತಂಕ ಅಂದರೆ ಆಂಗ್ಸೈಟಿ. ಇದರಿಂದ ಕೂಡ ದೂರ ಬರುವುದಕ್ಕಾಗಿ ಶಿವಾಯ ನಮಃ ಎನ್ನುವ ಹೆಣ್ಣು ಮಕ್ಕಳು ಮತ್ತು ಓಂ ನಮಃ ಶಿವಾಯ ಎಂಬುದಾಗಿ ಗಂಡು ಮಕ್ಕಳು ಜಪವನ್ನು ಮಾಡ್ತಾ ಬಂದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಆಂಗ್ಸೈಟಿಯಿಂದ ಹೊರಗೆ ಬರುವಂಥ ಲಕ್ಷಣಗಳು ಈ ಒಂದು ತಿಂಗಳಲ್ಲಿ ಕಂಡುಬರುತ್ತದೆ. ಹಾಗೆಯೇ ಇನ್ನು ಪಂಚಮದಲ್ಲಿರ್ತಕ್ಕಂತಹ ರವಿ ಶುಕ್ರ ಯುತಿಯಿಂದಾಗಿ ಸ್ವಲ್ಪ ಮಟ್ಟಿನ ಯುತಿಯಿಂದಾಗಿ ಹತ್ತಿರ ಬರುವ ಗ್ರಹಗಳಾಗಿದ್ದು ಅಲ್ಲಿ ಅಮಾವಾಸ್ಯೆ ಆಗುವುದರಿಂದಾಗಿ ಅನೇಕ ವಿಧದಲ್ಲಿ ಸಂಪೂರ್ಣವಾಗಿ ಅಧ್ಯಾತ್ಮ ಯೋಗಕ್ಕೆ ತೆರಳುವಂಥ ಯೋಗ ಕೂಡ ಈ ಒಂದು ಅಮಾವಾಸ್ಯೆಯ ಫಲವಾಗಿ ನೀವು ಪಡಿತಾ ಇದ್ದೀರಾ. ಹಾಗಾಗಿ ಇಲ್ಲಿ ವೃಷಭ ರಾಶಿಯವರು ಆ ಒಂದು ಶುಕ್ರ ಮತ್ತು ಚಂದ್ರನ ಸಾನ್ನಿಧ್ಯ ಅಮಾವಾಸ್ಯೆಯ ಸಮಯದಲ್ಲಿ ಅನಾರೋಗ್ಯಕ್ಕೂ ಅಥವಾ ಡಿಪ್ರೆಷನ್ನಿಗೂ ಹೋಗುವ ಯೋಗಗಳಿರುವುದರಿಂದ ಅದು ಧ್ಯಾನ ಮಾಡುವುದರ ಮೂಲಕವಾಗಿ ಆ ಒಂದು ಡಿಪ್ರೆಷನ್ ಇತ್ಯಾದಿಗಳಿಂದ ಹೊರಬರಲಿಕ್ಕಾಗತ್ತೆ. ಅಧ್ಯಾತ್ಮ ಯೋಗ ನಿಮಗೆ ಸನ್ನಿಹಿತವಾಗಿದ್ದರಿಂದಲೇ ಡಿಪ್ರೆಷನ್ನಿಗಾಗಿ ಹೋಗುವಂಥ ಯೋಗಗಳು ಘಟನೆಗಳು ಘಟಿಸಬಲ್ಲದು. ಅಥವಾ ನಡೆದ ಘಟನೆಯನ್ನು ನೀವು ಋಣಾತ್ಮಕವಾಗಿ ಸ್ವೀಕರಿಸಿ ಆ ಡಿಪ್ರೆಷನ್ನಿಗೆ ಹೋಗುವಂಥ ಯೋಗ ಇದೆ. ಉದಾಹರಣೆ, ಏನೋ ಸ್ವಲ್ಪ ಅನಾರೋಗ್ಯ ಆಗಿದೆ, ಅದನ್ನು ಅತಿ ದೊಡ್ಡ ಅನಾರೋಗ್ಯ ಎಂಬುದಾಗಿ ಮನಸ್ಸಿಗೆ ಬಿಂಬಿಸಿಕೊಳ್ಳುವುದರಿಂದಲೇ ಇಲ್ಲಿ ಅತಿ ದೊಡ್ಡ ದೋಷಯುಕ್ತವಾದಂತಹ ದಿನಗಳಾಗಬಹುದು. ಅದಕ್ಕೆ ನಿತ್ಯ ತಾಯಿಗೆ ನಮಸ್ಕಾರ ಮನಃಪೂರ್ವಕವಾಗಿ ಕಾಲ್ಮುಟ್ಟಿ ಮಾಡಬೇಕು. ಆ ದೋಷ ಅತಿ ಉತ್ತಮವಾಗಿ ನಿವಾರಣೆ ಆಗ್ತದೆ. ಆದ್ದರಿಂದ ಚಂದ್ರ ಮನಃಕಾರಕನಾಗಿಯೂ ಮಾತೃಕಾರಕನಾಗಿಯೂ ಇರುವುದರಿಂದ ತೃತೀಯದ ಅಧಿಪತಿಯು ಚಂದ್ರನು ಅಮಾವಾಸ್ಯೆಯ ದಿವಸ ಅಲ್ಲಿ ಕನ್ಯಾ ರಾಶಿಯಿಂದ ತುಲಾ ರಾಶಿಯತ್ತ ಹೋಗುವಾಗ ಶುಕ್ರನ ಸಾಮೀಪ್ಯದಲ್ಲೇ ಅಮಾವಾಸ್ಯೆ ಸಂಭವಿಸುವುದರಿಂದಲೂ ಕೂಡ ಈ ಒಂದು ರಾಶ್ಯಾಧಿಪತಿಯು ಮಾನಸಿಕ ಹಿನ್ನಡೆಯನ್ನು ಪಡೆಯುವಂಥದ್ದು. ಪೌರ್ಣಿಮೆಯು ಕೂಡ 12ನೇ ಮನೆಯಲ್ಲಿ ಆಗುವುದರಿಂದಾಗಿ ಮಾನಸಿಕ ಹಿನ್ನಡೆ ಕಂಡುಬರುವ ದೃಷ್ಟಿಯಿಂದಾಗಿ ದೇವಿಯ ಆರಾಧನೆ ಅತಿ ಮುಖ್ಯ. ಅದಕ್ಕೂ ಮುಖ್ಯವಾಗಿ ತಾಯಿಯ ಆರಾಧನೆ, ಅವಳ ಮಾತನ್ನು ಕೇಳುವಂಥದ್ದು ಅತ್ಯಂತ ಮುಖ್ಯವಾಗಿ ಈ ಒಂದು ಮಾಸ ಯಾವತ್ತೂ ಕೂಡ ಮುಖ್ಯ. ಆದರೆ ಈಗ ಅತ್ಯಂತ ಮುಖ್ಯವಾಗಿ ಕಂಡುಬರುವಂಥದ್ದು. ಮನಸ್ಸಿನಲ್ಲಿ ಏನೇ ಇದ್ದರೂ ತಾಯಿಯಲ್ಲಿ ಶೇರ್ ಮಾಡಿಕೊಳ್ಳಿ, ಆ ಮೂಲಕವಾಗಿ ಉತ್ತಮ ಫಲವನ್ನು ಪಡೆಯಬಹುದು. 6ನೇ ಮನೆಯಲ್ಲಿ ರೋಗಸ್ಥಾನದಲ್ಲಿ ಶತ್ರುಸ್ಥಾನದಲ್ಲಿ ಬುಧ ಕುಜ ರವಿ ಇರುವುದರಿಂದ ಹಳೆಯ ಪಿತೃವರ್ಗದ ಪಿತೃ ಸಹೋದರಕಾರಕರು ಇತ್ಯಾದಿಗಳು ಭೂವ್ಯಾಜ್ಯ ಇತ್ಯಾದಿಗಳಲ್ಲಿ ಶತ್ರುತ್ವವನ್ನು ಮೆರೆಯುವ ಸಾಧ್ಯತೆಗಳಿದ್ದು ಅದಕ್ಕೆ ದುರ್ಗಿ ಮತ್ತು ಆಂಜನೇಯ ಮತ್ತು ಈಶ್ವರ ಆರಾಧನೆಯಿಂದ ಮಾತ್ರ ಮಾಟ ಮಂತ್ರಾದಿ ಯೋಗಗಳನ್ನು ಮಾಡಿದರೂ ಕೂಡ ಅದರಿಂದ ದೂರ ಬರಲು, ಅದರಿಂದ ದೋಷದಿಂದ ದೂರ ಆಗಲು ಅವಕಾಶವಾಗಬಲ್ಲದು. ಅನೇಕ ವಿಧದಲ್ಲಿ ನಿಮ್ಮ ಜಾತಕದ ರೀತಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅನೇಕ ವಿಧವಾದ ರೋಗ ರುಜಿನಗಳ ಸಾಧ್ಯತೆಗಳು ಕೂಡ ಈ ಒಂದು ಆಶ್ವಯುಜ ಮಾಸದಲ್ಲಿ ಇರುವುದರಿಂದ ಜಾತಕದ ಪರಿಶೀಲನೆ ಅತ್ಯಗತ್ಯ. ಸಪ್ತಮಾಧಿಪತಿಯಾದ ಕುಜ ರೋಗಸ್ಥಾನದಲ್ಲಿ ಇರುವುದರಿಂದ ಪತಿ ವೃಷಭ ರಾಶಿಯವರಾಗಿದ್ದರೆ ಪತ್ನಿಯ ಅನಾರೋಗ್ಯ ಹಾಗೂ ಪತ್ನಿ ವೃಷಭ ರಾಶಿಯವರಾಗಿದ್ದರೆ ಪತಿಯ ಅನಾರೋಗ್ಯ ಇತ್ಯಾದಿಗಳು ಕೂಡ ಕಂಡುಬರಬಹುದು. ಹಾಗೆ ಪಾರ್ಟ್ನರ್ ಜಾಬ್ ಇತ್ಯಾದಿಗಳಲ್ಲಿ ಅನೇಕ ವಿಧವಾದ ದೋಷಯುಕ್ತವಾಗಬಹುದು. ಪ್ರೇಮಿಗಳಿಗೂ ಕೂಡ ಇದು ಅತ್ಯಂತ ಸೂಕ್ತವಾದ ಸಮಯವಲ್ಲದಂತೆ ಭಾಸವಾಗುತ್ತಿರುವುದು ಈ ಆಶ್ವಯುಜ ಮಾಸದಲ್ಲಿ. ಅಷ್ಟಮದ ಅಧಿಪತಿಯನ್ನು ದ್ವಿತೀಯ ಮತ್ತು ತೃತೀಯದಲ್ಲಿ ಇರುವುದರಿಂದಾಗಿ ಅನೇಕ ದೋಷಗಳ ನಿವಾರಣೆ ಕೂಡ ಆಗುವಂಥದ್ದು. ಅಷ್ಟಮಕ್ಕೆ ಗುರು ದೃಷ್ಟಿಯೂ ಇರುವುದರಿಂದಾಗಿ ಅನೇಕ ದೋಷಗಳ ನಿವಾರಣೆ, ಕಂಟಕಾದಿ ದೋಷ ನಿವಾರಣೆಗಳು ಕೂಡ ಈ ರಾಶಿಯ ಫಲದಿಂದಲೇ ಸಿಗುವ ಸಾಧ್ಯತೆಗಳು ಹೆಚ್ಚು. ಅದೇ ರೀತಿಯಾಗಿ ಇನ್ನು ಭಾಗ್ಯದ ಅಧಿಪತಿ ಏಕಾದಶದಲ್ಲಿರುವುದು ಅತ್ಯಂತ ಉತ್ತಮ ಫಲದಾಯಕ. ಪೂರ್ವಜನ್ಮದ ಅನೇಕ ವಿಧವಾದ ಉತ್ತಮ ಫಲವನ್ನು ಕೊಡುವುದಕ್ಕೆ ಶನೈಶ್ವರನು ನಿಮಗೆ ಉದ್ಯುಕ್ತನಾಗಿದ್ದಾನೆ. ಅದು ಅತ್ಯುತ್ತಮವಾದ ಫಲವನ್ನು ಕೊಡುವುದರಲ್ಲಿ ಯಾವ ಸಂದೇಹ ಇಲ್ಲ.
ಆದರೆ ಕೆಲಸದ ಜಾಗದಲ್ಲಿ ಗೊಂದಲಮಯ, ಅತಿ ಒತ್ತಡ ಇತ್ಯಾದಿಗಳಿರುವವರಿಗೆ ಈಗ ಸ್ವಲ್ಪ ಬಹಳ ಯೋಚನೆ ಮಾಡಿ ಆರೋಗ್ಯದ ಕಡೆ ಗಮನ ಕೊಟ್ಟು ಕೆಲಸದ ಕಡೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇದ್ದು, ಅನಾರೋಗ್ಯದಿಂದ ಕೆಲಸದ ಜಾಗದಲ್ಲಿ ಬದಲಾವಣೆ ಅಥವಾ ಕೆಲಸವನ್ನು ಬಿಡಬೇಕಾದ ಅನಿವಾರ್ಯತೆ ಅಥವಾ ತೆಗೆದುಹಾಕುವಂಥ ಪರಿಸ್ಥಿತಿಗಳು ಮತ್ತು ಅನೇಕ ವಿಧವಾಗಿ ಕೆಲಸದಲ್ಲಿ ಹಿನ್ನಡೆ ಆಗುವ ಲಕ್ಷಣಗಳಿರುವುದರಿಂದ ಈ ಒಂದು ಕ್ಷಣದಲ್ಲಿ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯವಿದ್ದು ಜಾಬಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವುದು ಅತ್ಯಂತ ಸೂಕ್ತ. ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ ಕೊಡುವುದು, ಆಯುರ್ವೇದವನ್ನು ಬಳಸುವಂಥದ್ದು ಅತ್ಯಂತ ಸೂಕ್ತವಾಗಿ ಕಂಡುಬರುತ್ತೆ. ಇನ್ನು ಏಕಾದಶದಲ್ಲಿರುವ ಶನಿ, ಏಕಾದಶದ ಅಧಿಪತಿ ದ್ವಿತೀಯದಿಂದ ತೃತೀಯ ಅತ್ಯುತ್ತಮ ಮಹಾಯೋಗವನ್ನು ನಿಮಗೆ ಇಲ್ಲಿ ಪರಿವರ್ತಿತವಾಗ್ತಾ ಇದೆ. ಆದರೆ ನಿಮ್ಮ ಮನಸ್ಥಿತಿಯು ಇದಕ್ಕೆ ಸೂಕ್ತವಾಗಿ ಸಹಕರಿಸಿದಲ್ಲಿ ಮಾತ್ರ ನೀವು ಈ ಒಂದು ಮಹಾಯೋಗವನ್ನು ಪಡೆಯಬಲ್ಲಿರಿ. ಆ ಪೌರ್ಣಿಮೆಯು ಮೇಷರಾಶಿಯಲ್ಲಿಯೂ ಹಾಗೂ ಅಮಾವಾಸ್ಯೆಯು ಕನ್ಯಾ ರಾಶಿಯಲ್ಲಿಯೂ ಆಗ್ತಾ ಇರುವುದರಿಂದಾಗಿ ವೃಷಭ ರಾಶಿಯವರಿಗೆ ಮಾನಸಿಕ ಹಿನ್ನಡೆ ಆಗುವ ಲಕ್ಷಣ ಇದ್ದಿದ್ದರಿಂದ ತಾಯಿಗೆ ನಿತ್ಯ ನಮಸ್ಕಾರ, ತಾಯಿಯ ಜೊತೆ ಸಂಭಾಷಣೆ ಇತ್ಯಾದಿಗಳನ್ನು ಮಾಡುವುದು ಅತ್ಯಂತ ಒಳ್ಳೆಯದು. ಅದರಿಂದಲೇ ಪರಿಹಾರ ಸಿಗುತ್ತದೆ. ಇನ್ನೂ ಹೆಚ್ಚಿನ ದೋಷಗಳು ಉಂಟಾದಲ್ಲಿ ಚೌಡೇಶ್ವರಿಯ ಆರಾಧನೆ, ಚೌಡೇಶ್ವರಿಗೆ ಮೊಸರನ್ನ ಇತ್ಯಾದಿಗಳ ನೈವೇದ್ಯ, ಅಮಾವಾಸ್ಯೆಯ ದಿವಸ ಆ ಮೊಸರನ್ನ ಇತ್ಯಾದಿ ನೈವೇದ್ಯ ಮತ್ತು ಪಿತೃಕಾರ್ಯಾದಿಗಳನ್ನು ಮಾಡುವಾಗ ಅಮಾವಾಸ್ಯೆ ಇತ್ಯಾದಿಗಳಿದ್ದಲ್ಲಿ ಅಲ್ಲಿ ತರ್ಪಣಾದಿಗಳಲ್ಲಿ ಭಾಗವಹಿಸುವಿಕೆ ಅಥವಾ ಅಲ್ಲಿಯ ಪ್ರಸಾದವನ್ನು ಸ್ವೀಕರಿಸುವಿಕೆ ಇತ್ಯಾದಿಗಳು ಅತ್ಯುತ್ತಮವಾದಂತಹ ಲಕ್ಷಣಗಳಾಗಿವೆ. ಆಶ್ವಯುಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವಯುಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.